ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯನ್ನು ತೊರೆದು ಖಾಸಗಿ ಶಾಲೆಗೆ ಮಕ್ಕಳನ್ನ ಪೋಷಕರು ಸೇರಿಸ್ತಾ ಇರ್ತಕ್ಕಂಥ ಹೆಚ್ಚಾಗಿರ್ತಕ್ಕಂಥದ್ದು. ಆದ್ರೆ ಖಾಸಗಿ ಶಾಲೆಯಲ್ಲಿ ಯಾವ ಮಟ್ಟದ ಶಿಕ್ಷಣ ಇದೆ ಮತ್ತೆ ಅಲ್ಲಿನ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಕೂಡ ಪೋಷಕರು ಕೂಡ ಗಮನಿಸೋದಿಲ್ಲ. ಎಲ್ಲೋ ಒಂದ್ ಕಡೆ ಮಕ್ಕಳ ಪರ್ಸೆಂಟೇಜ್ ಹಿಂದೆ ಬಿದ್ದು ಈ ರೀತಿಯಾಗಿ ಮಕ್ಕಳ ಒಂದು ಏನ್ ಪರ್ಸೆಂಟೇಜ್ ಕಡಿಮೆ ಆಗುತ್ತಾ ಅಥವಾ ಅಲ್ಲಿನ ಶಿಕ್ಷಕರು ಯಾವ ರೀತಿಯಾಗಿ ಒಂದು ಪಾಠ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿ ಅರಿವು ಕೂಡ ಇರಲ್ಲ. ಎಲ್ಲೋ ಒಂದ್ ಕಡೆ ಹೆಸರಾಂತ ಶಾಲೆಗಳು ಸೇರಿಸೋದಕ್ಕಾಗಿ ತಮ್ಮ ಮಕ್ಕಳ ಜೀವನವನ್ನೇ ಮುಡಿಪಾಗಿಡ್ತಾರೆ. ಆದ್ರೆ ಈ ರೀತಿಯ ಶಿಕ್ಷಕರ ಒಂದು ಏನಿರ್ಬೋದು ಅವ್ರ ಶಿಕ್ಷಕರ ವಾತಾವರಣ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತೆ. ಆದ್ರೆ ಶಿಕ್ಷಕರೇ ಗುಂಡಾಗಳ ರೀತಿಯಲ್ಲಿ ವರ್ತನೆ ಮಾಡಿ ರೇಗುರುತ್ತೆ ಹೇಳಿ. ಅದೇ ರೀತಿಯಾಗಿ ಬೆಂಗಳೂರಿನ ಬಸವನಗುಡಿ ಕನಕಪುರ ರಸ್ತೆಯಲ್ಲಿ ಇರ್ತಕ್ಕಂಥ NGS ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಗಲಾಟೆ ಈಗ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಖಾಸಗಿ ಶಾಲೆಗಳ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿರುವಂಥದ್ದು. ನಾನೀಗ ಶಾಲಾ ಮುಂಭಾಗದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ಇರ್ತಕ್ಕಂಥ NGS ಶಾಲೆ, ಅಂದ್ರೆ ನ್ಯೂ ಜನರೇಷನ್ ಸ್ಕೂಲ್ ಅಂತ. ಹೆಸರನ್ನು ನೋಡಿದ್ರೆ ನ್ಯೂ ಜನರೇಷನ್ ಸ್ಕೂಲ್ ಅಂತ ಇದೆ. ಆದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಕರ ವರ್ತನೆ ಯಾವ ರೀತಿ ಇದೆ ಅಂತ ಒಂಥರ ಗೂಂಡಾ ರೀತಿಯ ವರ್ತನೆ ಆಗಿರ್ತಕ್ಕಂಥದ್ದು. ಕಳೆದ 3 ದಿನ ಅಂದ್ರೆ 13ನೇ ತಾರೀಕಿನಂದು ಒಂದು ಶಾಲೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಆ ಗಲಾಟೆ ಇಲ್ಲಿನ ಶಾಲೆಯ ಶಿಕ್ಷಕರು ಪ್ಲಸ್ ಅವರ ಪೋಷಕರು ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಸಹ ಶಿಕ್ಷಕರು ಮತ್ತೆ ಒಂದಷ್ಟು ಜನದ ಜೊತೆ ಗಲಾಟೆ ಆಗ್ತದೆ. ಈ ಒಂದು ಗಲಾಟೆಯಲ್ಲಿ ಉಮ್ಮೆ ಕುಲ್ಸಮ್ ಮತ್ತೆ ಸೋಹೇಲ್ ಮತ್ತೆ ಉಮ್ಮೆ ಕಲ್ಸಮ್, ಶಹಜಾನ್ ಮತ್ತೆ ನಿಜ್ಮೈಲ್, ನಗ್ಮಾ, ಫೈಜಲ್, ಬುರ್ಹಾನ್, ರೆಹಮಾನ್, ಶರೀಕ್, ರಾಯನ್ ಈ ರೀತಿಯಾಗಿ ಸುಮಾರು 11 ಜನದ ಮೇಲೆ ಒಂದು FIR ಕೂಡ ಆಗ್ತದೆ. FIR ಜೊತೆಗೆ ಇಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಏನಪ್ಪಾ ಅಂತಂದ್ರೆ ಕಳೆದ 13ನೇ ತಾರೀಕಿನಂದು ಇಲ್ಲಿ ಏನು ಈ ಶಾಲೆಯಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕ ರೇಷ್ಮಾ ಅಹಮದ್ ಅಂತಕ್ಕರು 2 ವರ್ಷದಿಂದ ಈ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ಕೊಂಡ ಬರ್ತಾ ಇರ್ತಾರೆ. ಈ ವೇಳೆ ಅವರಿಗೆ ಸರ್ಕಾರದಿಂದ ಒಂದು ಗೌರವ ಧನ ಕೂಡ ಬಂದಿರ್ತದೆ, ಅಂದ್ರೆ ಹಣ ಕೂಡ ಅವರಿಗೆ ಸಂದಾಯವಾಗಿರ್ತದೆ. ಇನ್ನು ಈ ವಿಚಾರವಾಗಿ ಇಲ್ಲಿನ ಇರ್ತಕ್ಕಂಥ ಸಹ ಶಿಕ್ಷಕರಿಗೆ ತಿಳಿಸಿರ್ತಾರೆ. ಅದರಲ್ಲಿ ಉಮ್ಮೆ ಕುಲ್ಸ್ಮಾನ್ ಇರ್ತಕ್ಕಂಥ ಒಂದು ಸಾಕಷ್ಟು ಜನಕ್ಕೆ ಈ ವಿಚಾರವನ್ನು ತಿಳಿಸಿರ್ತಾರೆ. ಈ ವಿಚಾರ ತಿಳಿದಂತ ಇವರು ಏನು ತಕ್ಷಣಕ್ಕೆ ಅವರನ್ನ ಏನು ಹೊಗಳಿಕೆ ಅಂದ್ರೆ ಇದೇ ರೀತಿಯ ಕೆಲಸ ಮಾಡೋಂತಕ್ಕಂಥ ರೀತಿಯ ಒಂದಷ್ಟು ಹೊಗಳಿಕೆ ಮಾತುಗಳನ್ನು ಹೇಳಿರ್ತಾರೆ. ಈ ಮಾತುಗಳನ್ನು ಹೇಳಿ ಜೊತೆಗೆ ಆಕೆಗೆ ಏನು ಒಂದು ಪ್ರೆಷರ್ ಅನ್ನ ಹಾಕ್ತಾರೆ ಅಂತಂದ್ರೆ ನೀನು ಕೆಲಸಕ್ಕೆ ರಿಸೈನ್ ಮಾಡೋ ಅಂತಕ್ಕಂಥ ಒಂದಷ್ಟು ಪ್ರೆಷರ್ ಅನ್ನ ಹಾಕ್ತಾರೆ. ಈ ಒಂದು ಪ್ರೆಷರ್ ಅನ್ನ ಹಾಕ್ತಕ್ಕಂಥ ಹೆಚ್ಚಾದ ಸಂದರ್ಭದಲ್ಲಿ ಈ ಏನ್ ರೇಷ್ಮಾ ಅಂತಕ್ಕಂಥವ್ರಾಗಿ ಪೊಲೀಸ್ ಠಾಣೆಗೂ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಕ್ಕಂಥ ರೀತಿಗಳು ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಇದೇ ರೀತಿ 13ನೇ ತಾರೀಕು ಸುಮಾರು ಮಧ್ಯಾಹ್ನ 12:30 ಉಮ್ಮೆ ಕುಲ್ಸಮ್ ಮತ್ತೆ ಸೋಹೇಲ್ ಅವ್ರು ಬಂದು ಏನು ಇಲ್ಲಿರ್ತಕ್ಕಂಥ ಅಂದ್ರೆ ಇಲ್ಲಿರ್ತಕ್ಕಂಥ ಏನ್ ರೇಷ್ಮಾ ಏನಿದ್ದಾರೆ ಇವರು ಮತ್ತೆ ಅವರ ಮಗಳನ್ನ ಒಂದು ರೂಮ್ ನಲ್ಲಿ ಕೂಡಾಕಿ ಆಕೆಗೆ ಒಂದಷ್ಟು ಬೆದರಿಕೆಗಳನ್ನ ಹಾಕ್ತಾರೆ. ಅಂದ್ರೆ ಬೆದರಿಕೆಗಳಲ್ಲಿ ತಮ್ಮ ಮಗಳನ್ನ ರೇಪ್ ಮಾಡ್ತೀನಿ, ಮತ್ತೆ ತಮ್ಮ ಮಗಳನ್ನ ಪೆಟ್ರೋಲ್ ಹಾಕಿ ಸುಡ್ತೀನಿ, ಮತ್ತೆ ನಿಮ್ಮನ್ನ ಪೆಟ್ರೋಲ್ ಹಾಕಿ ಸುಡ್ತೀನಿ, ಮತ್ತೆ ನಿಮ್ಮ ಬಟ್ಟೆ ಬಿಸ್ತೀನಿ ಅಂತಕ್ಕಂಥ ಒಂದಷ್ಟು ಮಾತುಗಳನ್ನ ಹೇಳಿ ಬೆದರಿಕೆ ಹಾಕಿ ಹೋಗಿರ್ತಾರೆ. ಈ ವಿಚಾರವಾಗಿ ರೇಷ್ಮಾ ಅಹಮದ್ ಗಂಡನಿಗೆ ಮತ್ತೆ ಉಮ್ಮೆ ಕುಲ್ಸಮ್ ಮತ್ತು ಸೋಹೇಲ್ ಅಂತಕ್ಕಂಥ ನಡುವೆ ಸಾಕಷ್ಟು ಗಲಾಟೆ ಆಗುತ್ತೆ. ಗಲಾಟೆ ಆದಂತ ನಮ್ಮ ಏನ್ ಸಂದರ್ಭ ಯಾವ ರೀತಿ ಇದೆ ಅಂತಂದ್ರೆ ದೃಶ್ಯಾವಳಿಗಳು ನೋಡಿ ನೀವೇ ಬೆಚ್ಚಿ ಬೀಳ್ತೀರಿ. ಯಾಕಂದ್ರೆ ಆ ರೀತಿಯಾಗಿ ಒಂದು ಗಲಾಟೆ ನಡೆದಿರ್ತಕ್ಕಂಥ ಅಂದ್ರೆ ಗುಂಡ ವರ್ತನೆ ಮಾಡಿರ್ತಕ್ಕಂಥದ್ದು ಇಲ್ಲಿನ ಕಾಲೇಜಿನ ಶಿಕ್ಷಕರ ಮಂಡಳಿನೇ. ಆದ್ರೆ ಇದೆಲ್ಲ ಒಂದ್ ಕಡೆ ಏನು ಖಾಸಗಿ ಶಾಲೆಯಲ್ಲಿ ಅಂದ್ರೆ ಶಿಕ್ಷಕರು ಮಕ್ಕಳಿಗೆ ಒಂದೊಳ್ಳೆ ಪಾಠವನ್ನು ಹೇಳ್ಕೊಡ್ಬೇಕು. ಆದ್ರೆ ಈ ಒಂದು ಶಿಕ್ಷಕರ ಈ ರೀತಿಯಾಗಿ ತಮ್ಮ ಸಂಬಂಧಿಕರಿಂದ ಗುಂಡ ವರ್ತನೆ ಮಾಡ್ತಾ ಇರುವಂತದ್ದು ಈಗ ಸಾಕಷ್ಟು ಪ್ರಶ್ನೆಯನ್ನು ಮೂಡಿಸ್ತಾ ಇರುವಂತದ್ದು. ಈ ವಿಚಾರವಾಗಿ ನಾವು ಈ ಒಂದು ಶಾಲೆಯಲ್ಲಿ ಕೇಳೋಕೆ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಗಲಾಟೆನೇ ಆಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾರೆ. ಜೊತೆಗೆ ಇದು ನಮ್ಮ ಶಾಲೆನೇ ಅಲ್ಲ ಅಂತಕ್ಕಂಥ ಒಂದಷ್ಟು ಮಾಹಿತಿ ಹೇಳ್ತಾ ಇರುವಂತದ್ದು. ಆದ್ರೆ ನಾವು ಬರ್ತಾ ಇದ್ದಂಗೆ ಇಲ್ಲಿನ ಸೆಕ್ಯೂರಿಟಿ ಏನಿದ್ರೆ ಗೇಟ್ಗೆ ಬೀಗವನ್ನು ಹಾಕ್ತಾರೆ, ಮತ್ತೆ ಇಲ್ಲಿ ಯಾವುದೇ ರೀತಿಯ ಘಟನೆ ಆಗಿಲ್ಲ, ಮತ್ತೆ ನಮ್ಮ ಮೇಲೆನೆ ಒಂದು ದಬ್ಬಾಳಿಕೆ ಮಾಡೋದಕ್ಕೆ ದಬ್ಬಾಳಿಕೆಯನ್ನು ಮಾಡ್ತಾರೆ, ಅಂದ್ರೆ ಗುಂಡಾಗಿರಿಯನ್ನು ಮಾಡೋದಕ್ಕೆ ಬರ್ತಾರೆ. ಇಲ್ಲಿನ ಇಲ್ಲಿನ ಶಾಲೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ನೌಕರರು ಬಂದು ಒಂದಷ್ಟು ಸಿಬ್ಬಂದಿಗಳೇ ಈ ರೀತಿಯಾಗಿ ವರ್ತನೆ ಮಾಡ್ತಿರಬಹುದು. ಎಲ್ಲೋ ಒಂದ್ ಕಡೆ ಇಲ್ಲಿನ ಶಿಕ್ಷಕರು ಕೂಡ ಈ ರೀತಿಯಾದಂತ ಕೆಲಸಕ್ಕೆ ಇಳಿದಿದ್ದಾರೆ ಅಂತಾನೆ ಹೇಳ್ಬಹುದು. ಜೊತೆಗೆ ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿನ ಆಡಳಿತ ಮಂಡಳಿಯ ವ್ಯವಸ್ಥೆನೇ ಈ ರೀತಿ ಆಯ್ತು ಅಂತಂದಾಗ ಯಾವ ರೀತಿ ಮಕ್ಕಳಿಗೆ ಒಂದು ಪಾಠವನ್ನ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಮತ್ತೆ ಈ ವಿಚಾರವಾಗಿ ಸದ್ಯ ಬಸವನಗುಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 10 ಜನರ ಮೇಲೆ ಅಂದ್ರೆ ಸುಮಾರು 11 ಜನರ ಮೇಲೆ FIR ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ತನಿಖೆಯನ್ನು ಕೈಗೆಟ್ಟು ಎತ್ಕೊಂಡಿರುವಂತದ್ದು. ಏನೇ ಆದ್ರೂ ಸಹ
ಶಿಕ್ಷಕರು ಒಂದೊಳ್ಳೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ನಿಂತ್ಕೋಬೇಕು. ಅವರೇ ಈ ರೀತಿಯ ಗೂಂಡಾವರ್ತನೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇವರು ಯಾವ ಒಂದು ಪ್ರಾಮಾಣಿಕತೆ ಮಾನವೀಯತೆ ಅನ್ನೋದನ್ನ ಹೇಳ್ಕೊಡ್ತಾರೆ. ಮತ್ತೆ ಒಂದು ಶಿಕ್ಷಣದ ಗುಣಮಟ್ಟ ಎಲ್ಲಿ ಬರ್ತದೆ ಅಂತ, ಯಾಕಂತಂದ್ರೆ ಶಿಕ್ಷಕರು ಸರಿಯಾಗಿದ್ದಾಗ ಮಾತ್ರ ಒಳ್ಳೆ ವಿದ್ಯಾರ್ಥಿ ಹೊರಬರೋದಕ್ಕೆ ಸಾಧ್ಯ. ಆದ್ರೆ ಶಿಕ್ಷಕರೇ ಈ ರೀತಿಯ ಗೂಂಡಾವರ್ತನೆ ಮಾಡ್ತಾ ಇದ್ರೆ ಆ ಮುಂದಿನ ಪೀಳಿಗೆ ಒಂದು ಜನರೇಷನ್ ಏನಾಗ್ಬೇಕು ಅಂತಕ್ಕಂಥದ್ದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸದ್ಯ ಪ್ರಕರಣ ಕೂಡ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ಕೂಡ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ದರ್ಶನ್, ಎಲ್ಲವಾಗಲೂ ಜನತಾ ಟಿವಿ.